ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಎದುರಿದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಜೊತೆ ಬಂದಿದ್ದೀನಿ. ಅದು ಬಂದು ಬೆಸ್ಟ್ ಫಸ್ಟ್ ಸರ್ಚ್. ಸೊ ಇದನ್ನು ನಾವು ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಂತಲೂ ಕೂಡ ಕರಿತೀವಿ. ಓಕೆನಾ? ಸೊ ಇದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಾಯ್ಸ್. ಏನು ಅಂತ ಅಂದರೆ ನಿಮ್ಮ ಇಂಟರ್ನಲ್ಗೂ ಯೂಸ್ ಆಗುತ್ತೆ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಬನ್ನಿ ನೋಡೋಣ ಏನಂತ. ಸೊ ಬೆಸ್ಟ್ ಫಸ್ಟ್ ಸರ್ಚಲ್ಲಿ ಇದು ಕೂಡ ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್. ಓಕೆನಾ? ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ಅಂದರೆ ಇದು ಹ್ಯೂರಿಸ್ಟಿಕ್ ಕಾನ್ಸೆಪ್ಟನ್ನ ಯೂಸ್ ಮಾಡುತ್ತೆ. ಹ್ಯೂರಿಸ್ಟಿಕ್ ಫಂಕ್ಷನ್ ಅಥವಾ ಹ್ಯೂರಿಸ್ಟಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡುವಂಥ ಅಲ್ಗಾರಿದಮ್. ಅದಾದಮೇಲೆ ಇಟ್ ಯೂಸಸ್ ಹ್ಯೂರಿಸ್ಟಿಕ್ ಫಂಕ್ಷನ್. ಹೌದು, ಇಟ್ ಯೂಸಸ್ ಪ್ರಿಯಾರಿಟಿ ಕ್ಯೂ ಫಾರ್ ಇಂಪ್ಲಿಮೆಂಟೇಷನ್. ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಪ್ರಿಯಾರಿಟಿ ಕಾನ್ಸೆಪ್ಟ್ ಅಂದರೆ ಪ್ರಿಯಾರಿಟಿ ಕ್ಯೂ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಇದ್ರದ್ದು ಗೋಲ್ ಏನಪ್ಪ ಅಂತ ಅಂದರೆ, ಇದ್ರದ್ದು ಗೋಲು ಆ್ಯಸ್ ನಾವು ಲಾಸ್ಟ್ ಅಲ್ಗಾರಿದಮಲ್ಲಿ ಎ ಸ್ಟಾರ್ ಸರ್ಚ್ ಅಲ್ಗಾರಿದಮ್ ಕೂಡ ಬೆಸ್ಟ್ ಪಾತ್ನ ಕಂಡಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಅದ್ರದ್ದು ಗೋಲ್ ಸೇಮು, ಇದ್ರದ್ದು ಗೋಲ್ ಸೇಮು, ಬಟ್ ಡಿಫ್ರೆಂಟ್ ಅಪ್ರೋಚ್ ಅಷ್ಟೇ. ಇದ್ರದ್ದು ಗೋಲ್ ಕೂಡ ಬೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡೋದು ಅಥವಾ ಚೀಪೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡೋದು. ಓಕೆನಾ? ಇಲ್ಲೂ ಕೂಡ ನಾವು ಎರಡು ಲಿಸ್ಟ್ನ ಯೂಸ್ ಮಾಡ್ತೀವಿ. ಒಂದು ಓಪನ್ ಲಿಸ್ಟು, ಒಂದು ಕ್ಲೋಸ್ಡ್ ಲಿಸ್ಟು. ಓಪನ್ ಲಿಸ್ಟ್ ಅಂತ ಅಂದರೆ ಯಾವ ಒಂದು ನೋಡ್ನ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಅದನ್ನು ನಾವು ಓಪನ್ ಲಿಸ್ಟಿಗೆ ಹಾಕ್ತೀವಿ. ಸೊ ಕ್ಲೋಸ್ ಲಿಸ್ಟಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ, ಯಾವ ಒಂದು ನೋಡ್ನ ನಾವು ಆಲ್ರೆಡಿ ವಿಸಿಟ್ ಮಾಡಿದ್ದೀವಿ ಅಥವಾ ಯಾವ ಒಂದು ನೋಡು ಎಕ್ಸ್ಪ್ಲೋರ್ ಆಗಿದೆ ಅದನ್ನು ನಾವು ಕ್ಲೋಸ್ ಲಿಸ್ಟಲ್ಲಿ ಹಾಕ್ತೀವಿ. ಸೊ ಆ್ಯಟ್ ಈಚ್ ಸ್ಟೆಪ್ ದ ಬೆಸ್ಟ್ ನೋಡ್ ಇಸ್ ಸೆಲೆಕ್ಟೆಡ್. ಸೊ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ನಾವು ಬೆಸ್ಟ್ ನೋಡ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಎ ಸ್ಟಾರ್ ಅಲ್ಗಾರಿದಮಲ್ಲೂ ಅಷ್ಟೇ ಅಲ್ವಾ. ಹೆಂಗೆ ಇವ್ಯಾಲ್ಯೂಯೇಷನ್ದು ಫಂಕ್ಷನ್ ಇದೆಯಲ್ವಾ, ಅದರದ್ದು ವ್ಯಾಲ್ಯೂ ಮಿನಿಮಮ್ ಇದ್ದರೆ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನಾವು ಯಾವುದು ಮಿನಿಮಮ್ ಇದೆ ಅಲ್ವಾ, ಅಲ್ಲಿ ಅದನ್ನು ನಾವು ಬೆಸ್ಟ್ ನೋಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿ ನಾವು ಯಾವ ಒಂದು ನೋಡಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೆ ಅಲ್ವಾ, ಆ ಒಂದು ನೋಡ್ನ ನಾವು ಬೆಸ್ಟ್ ನೋಡ್ ಅಂತಲೇ ಕರಿತೀವಿ. ಅದನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಓಕೆ, ಸೊ ಇಲ್ಲಿ ಬೆಸ್ಟ್ ನೋಡು ಯಾವ ಥರ ಕನ್ಸಿಡರ್ ಮಾಡೋದು ಅಂತ ಹೇಳಿದ್ರೆ, ಈಸ್ ಈಕ್ವಲ್ ಟು ಹೆಚ್ ಆಫ್ ಎನ್. ಅಂದರೆ ಹೆಚ್ ಆಫ್ ಎನ್ ಅಂತಂದರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಷ್ಟೇ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬಿ ಎಫ್ ಎಸ್ ಆ್ಯಂಡ್ ಡಿ ಎಫ್ ಎಸ್. ಬಿ ಎಫ್ ಎಸ್ ಅಂತ ಅಂದರೆ ಬ್ರೆಡ್ತ್ ಫಸ್ಟ್ ಸರ್ಚ್, ಡಿ ಎಫ್ ಎಸ್ ಅಂದರೆ ಡೆಪ್ತ್ ಫಸ್ಟ್ ಸರ್ಚ್. ಇವೆರಡು ಅಲ್ಗಾರಿದಮ್ದು ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಬಂದಿರೋ ಅಂಥ ಕಾನ್ಸೆಪ್ಟ್ ಬಿ ಎಫ್ ಎಸ್, ದಟ್ ಈಸ್ ನಥಿಂಗ್ ಬೆಸ್ಟ್ ಫಸ್ಟ್ ಸರ್ಚ್. ಓಕೆ, ಎ ಸ್ಟಾರ್ ಅಲ್ಗಾರಿದಮ್ಮು ಯು ಎಫ್ ಎಸ್ ಆ್ಯಂಡ್ ಬಿ ಎಫ್ ಎಸ್. ಓಕೆನಾ? ಅದು ನೆನ್ಪಿಟ್ಕೊಳ್ಳಿ, ಮರ್ತು ಹೋಗಬೇಡಿ. ಅದಾದಮೇಲೆ ಸೊ ಇವಾಗ ನಾವು ಅಲ್ಗಾರಿದಮ್ ನೋಡೋಣ. ಸೊ ಏನು ಹೇಳುತ್ತಪ್ಪ ಈ ಅಲ್ಗಾರಿದಮ್ ಅಂತ ಅಂದರೆ, ಪ್ಲೇಸ್ ಸ್ಟಾರ್ಟ್ ನೋಡ್ ಇಂಟು ಓಪನ್ ಲಿಸ್ಟ್ ಅಂತ. ಅಂದರೆ ನಾನು ಲಾಸ್ಟ್ ಅಲ್ಗಾರಿದಮಲ್ಲೂ ಹೇಳಿದ್ದೆ ಅಲ್ವಾ, ಅದ್ರದ್ದು ಫಸ್ಟ್ ಸ್ಟೆಪ್ ಸೇಮ್ ಇತ್ತು. ಏನಂದರೆ ಸ್ಟಾರ್ಟ್ ನೋಡ್ನ ನಾವು ಓಪನ್ ಲಿಸ್ಟಿಗೆ ಹಾಕಬೇಕು. ಓಕೆನಾ? ಆಮೇಲೆ ರಿಮೂವ್ ಒನ್ ನೋಡ್ ಎನ್ ಫ್ರಮ್ ದ ಓಪನ್ ಲಿಸ್ಟ್ ವಿಚ್ ಇಸ್ ಲೋಯೆಸ್ಟ್ ವ್ಯಾಲ್ಯೂ ಆಫ್ ಎಚ್ ಆಫ್ ಎನ್. ಅಂದರೆ ಇವಾಗ ಓಪನ್ ಲಿಸ್ಟಲ್ಲಿ ತುಂಬ ನೋಡ್ಸ್ ಇರುತ್ತೆ ಅಲ್ವಾ, ಆ ಒಂದು ನೋಡ್ಸ್ಗಳಲ್ಲಿ ಯಾವ ಒಂದು ನೋಡಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ ಅಲ್ವಾ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಓಕೆನಾ? ಆವಾಗ ಅದನ್ನು ರಿಮೂವ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಒನ್ ನೋಡ್ ಎನ್ ದಟ್ ಜನರೇಟ್ ಸಕ್ಸೆಸರ್ಸ್ ಆಫ್ ಎನ್ ಅಂತ. ಅಂದರೆ ಇವಾಗ ಆ ಒಂದು ನೋಡ್ನ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ಸಕ್ಸೆಸರ್ಸ್ನ ಅದನ್ನು ಕೂಡ ನಾವು ಓಪನ್ ಲಿಸ್ಟಿಗೆ ಹಾಕಬೇಕು. ಸಕ್ಸೆಸರ್ಸ್ ಅಂದರೆ ಯಾರು? ಅದರದ್ದು ಚಿಲ್ಡ್ರನ್ಸ್, ಅವರ ಮಕ್ಕಳಿರ್ತಾರಲ್ವಾ, ಅದರದ್ದು ಬ್ರ್ಯಾಂಚ್. ಸೊ ಆ ಒಂದು ನೋಟ್ಸ್ಗಳನ್ನೂ ಕೂಡ ನಾವು ಓಪನ್ ಲಿಸ್ಟಲ್ಲಿ ಹಾಕಬೇಕು. ಓಕೆನಾ? ಆಮೇಲೆ ಚೆಕ್ ಈಚ್ ಸಕ್ಸೆಸರ್ಸ್ ಆಫ್ ದ ನೋಡ್ ಆ್ಯಂಡ್ ಫೈಂಡ್ ವೆದರ್ ದ ನೋಡ್ ಇಸ್ ಗೋಲ್ ನೋಡ್ ಆರ್ ನಾಟ್ ಅಂತ. ಅಂದರೆ ನಾವು ಒಂದೊಂದು ಸಕ್ಸೆಸನ್ನು ಕೂಡ ಚೆಕ್ ಮಾಡಬೇಕು, ಅದು ಗೋಲ್ ನೋಡಾ ಅಲ್ವಾ ಅಂತ. ಅಕಸ್ಮಾತ್ ಗೋಲ್ ನೋಡ್ ಆಗಿದ್ದರೆ ನಾವು ಅಲ್ಲೇ ಸ್ಟಾಪ್ ಮಾಡಿ ಪಾತ್ನ ಜನರೇಟ್ ಮಾಡಬೇಕು. ಅಕಸ್ಮಾತ್ ಗೋಲ್ ನೋಡ್ ಆಗಿಲ್ಲ ಅಂತ ಅಂದರೆ ನಾವು ಸ್ಟೆಪ್ 2 ಅಂತ. ಅಂದರೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಯಾವುದಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಆ ಒಂದು ನೋಡು ಗೋಲ್ ನೋಡ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದನ್ನೇ ರಿಪೀಟ್ ಮಾಡಬೇಕು. ಅದೇ ಇಲ್ಲಿ ಹೇಳಿರೋದು. ಸೊ ಇವಾಗ ಈ ಒಂದು ಅಲ್ಗಾರಿದಮ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಏನು ಅಂತ. ಓಕೆ, ಸೊ ಈ ಎಕ್ಸಾಂಪಲ್ ಏನಿದೆ, ಸೊ ಇವಾಗ ಈ ಒಂದು ಎಕ್ಸಾಂಪಲ್ಸ್ ಇದೆ ಅಲ್ವಾ. ಸೊ ಈ ಎ ವ್ಯಾಲ್ಯೂಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 100, ಬಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 200, ಇದಕ್ಕೆ 60, 20. ಸೊ ಫಸ್ಟ್ ಸ್ಟೆಪ್ ಏನಿತ್ತು, ಸ್ಟಾರ್ಟ್ ನೋಡ್ನ ನಾವು ಏನು ಮಾಡಬೇಕು, ಓಪನ್ ಲಿಸ್ಟಲ್ಲಿ ಬರ್ಕೊಬೇಕು. ಸೊ ಓಪನ್ ಲಿಸ್ಟಲ್ಲಿ ಏನಿದೆ ಇವಾಗ, ಸ್ಟಾರ್ಟ್ ನೋಡ್ ಬಂದು ಎ, ಇದು ಬಂದು ಸ್ಟಾರ್ಟ್ ನೋಡು, ಜಿ ಬಂದು ಗೋಲ್ ನೋಡು. ಓಕೆನಾ? ಸ್ಟಾರ್ಟ್ ನೋಡಲ್ಲಿ ಇವಾಗ ಏನಿದೆ ಎ, ಅದರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು 100. ಸೊ ಇವಾಗ ನಮಗೆ ಓಪನ್ ಲಿಸ್ಟಲ್ಲಿ ಇರೋದೇ ಎ. ಸೊ ನಾವು ಇದನ್ನೇ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು. ಓಕೆನಾ? ಸೊ
ಹೇಗೆ ಅವರ ಸಕ್ಸಸರ್ಸ್ ಯಾರು ಅಥವಾ ಅವ್ರ ಮಕ್ಕಳು ಯಾರು ಅಥವಾ ಯಾರ್ಯಾರಿಗೆ ಕನೆಕ್ಟ್ ಆಗಿದೆ ಅಂತ ಬರಿಬೇಕು. ಸೊ ಎ ಇವಾಗ ಬಿ ಕನೆಕ್ಟ್ ಆಗಿದೆ, ಎ ಇವಾಗ ಸಿ ಕನೆಕ್ಟ್ ಆಗಿದೆ, ಎ ಇವಾಗ ಎಸ್ ಕನೆಕ್ಟ್ ಆಗಿದೆ. ಓಕೆನಾ. ಸೊ ಇದನ್ನೆಲ್ಲ ನಾವು ಈ ನೋಟ್ಸ್ನು ಕೂಡ ಇವಾಗ ಓಪನ್ ಲಿಸ್ಟಲ್ಲಿ ಬರಿಬೇಕು. ಸೊ ಬಿ, ಸಿ, ಎಸ್. ಓಕೆನಾ. ನೆಕ್ಸ್ಟ್ ಇವಾಗ ಇದರಲ್ಲಿ ಯಾರ ಒಂದು ಸಕ್ಸಸಸ್ ಇವಾಗ ನೋಡಿ, ಇವಾಗ ಇಲ್ಲಿ ನಾನು ಕಂಪ್ಲೀಟ್ ಗ್ರಾಫ್ ಬರಿತಾ ಹೋಗ್ತೀನಿ. ಸೊ ಎಗೆ ಎಷ್ಟು ಜನ ಇದ್ದಾರೆ? ಸೊ ಬಿ ಮತ್ತು ಸಿ ಮತ್ತು ಎಸ್. ಓಕೆ. ಸೊ ಇದರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 100, ಬಿಗೆ ಬಂದು 200, ಸಿಗೆ ಬಂದು 100, ಎಸ್ಗೆ ಬಂದು 50. ಆಮೇಲೆ ಈ ಥರ ಇದ್ದಾಗ ಯಾವಾಗಲೂ ಅಷ್ಟೇ ಲೆವೆಲ್ ಬೈ ಲೆವೆಲ್ ಹೋಗ್ತೀವಲ್ವ BFSಲ್ಲಿ. ಸೊ ಯಾವಾಗಲೂ ಅಷ್ಟೇ ನೋಟ್ಸು ಅಸೆಂಡಿಂಗ್ ಆರ್ಡರಲ್ಲಿ ಇರಬೇಕು. ಓಕೆನಾ. ಇವಾಗ ಇಲ್ಲಿ 200 ಇದೆ, ಇಲ್ಲಿ 100 ಇದೆ, ಇಲ್ಲಿ 50 ಇದೆ. ಸೊ ಇಲ್ಲೇನಾಗಿದೆ, ಡಿಸೆಂಡಿಂಗ್ ಆರ್ಡ್ರಲ್ಲಿದೆ. ನಮಗೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬೇಡ ಅಥವಾ ಮಿಕ್ಸಪ್ಪು ಬೇಡ, ನಮಗೆ ಯಾವಾಗಲೂ ಅಸೆಂಡಿಂಗ್ ಆರ್ಡ್ರಲ್ಲೇ ಇರಬೇಕು. ಸೊ ಈ ಒಂದು ಗ್ರಾಫ್ನ ನಾವು ಹೆಂಗೆ ಬರಿಬೇಕು ಅಂತ ಅಂದರೆ, ಫಸ್ಟು ಸ್ಟಾರ್ಟ್ ನೋಡು. ಫಸ್ಟು ಇದರಲ್ಲಿ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಯಾರಿಗಿರೋದು? ಸೊ 50. ಅದಾದಮೇಲೆ ಸಿ, ಇದು 100. ಅದಾದಮೇಲೆ ಇಲ್ಲಿ ಬಿ 200. ಸೊ ಈ ಥರ ಬರಿಬೇಕು. ಸೊ ಓಕೆ. ಇವಾಗ ನಾವು ಕ್ಲೋಸ್ಡ್ ಲಿಸ್ಟಲ್ಲಿ ಏನೇನಿದೆ, ಕ್ಲೋಸ್ ಲಿಸ್ಟಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿರೋಂಥ ನೋಡ್ ಯಾವುದು? ಎ. ನಾವು ಎಕ್ಸ್ಪ್ಲೋರ್ ಮಾಡಿರೋದು ಎ, ಅದನ್ನು ಬರಿಬೇಕು. ನೆಕ್ಸ್ಟ್. ಸೊ ಇವಾಗ ನಾವು ನೆಕ್ಸ್ಟು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದಂಥ ನೋಡ್ ಯಾವುದು? ಸೊ 50. ಓಕೆನಾ. 50 ಅಂದರೆ ಇವಾಗ ನಾನು ಎಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಎಸ್ಸಿಗೆ ಚಿಲ್ಡ್ರನ್ಸ್ ಯಾರಿದ್ದಾರೆ? ಸೊ ಇವಾಗ ಎಕ್ಸ್ಪ್ಲೋರ್ ಎಸ್. ಏನಕ್ಕೆ ಎಕ್ಸ್ಪ್ಲೋರ್ ಮಾಡಬೇಕು? ಬಿಕಾಸ್ ಇಟ್ ಹ್ಯಾಸ್ ಅ ಲೋಯೆಸ್ಟ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಓಕೆನಾ. ಸೊ ಇವಾಗ ನಾವು ಇಲ್ಲಿ ನೋಡಿದಾಗ ಎಸ್ಸಿಗೆ ಎಸ್ ಯಾರ್ಯಾರ ಜೊತೆ ಕನೆಕ್ಟ್ ಆಗಿದ್ದಾರೆ? ಸೊ ಸಿಗೂ ಕನೆಕ್ಟ್ ಆಗಿದೆ, ಎಗೂ ಕನೆಕ್ಟ್ ಆಗಿದೆ. ಆದರೆ ಎಸ್ ಏನು ಎಗೂ ಕನೆಕ್ಟ್ ಆಗಿದೆ, ಸಿಗೂ ಕನೆಕ್ಟ್ ಆಗಿದೆ. ಬಟ್ ಎ ಆಲ್ರೆಡಿ ವಿಸಿಟ್ ಆಗಿದೆ, ರೈಟ್. ಎ ಆಲ್ರೆಡಿ ಕ್ಲೋಸ್ ಲಿಸ್ಟಲ್ಲಿದೆ. ಸೊ ನಾವು ಅದನ್ನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ನಾವು ಸಿನ ಮಾತ್ರ ಬರ್ಕೊಬೇಕು. ಓಕೆ. ಸೊ ಇಲ್ಲಿ ನಾವು ಸಿ ಹಾಕ್ಕೊಬೇಕು. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? 100 ಅಷ್ಟೇ. ಸೊ ಇವಾಗ ನಾವು ಆ ಸಿನೂ ಕೂಡ ಕ್ಲೋಸ್ ಲಿಸ್ಟಲ್ಲಿ ಹಾಕ್ಕೊಬೇಕು. ಎ ಎಕ್ಸ್ಪ್ಲೋರ್ ಆಯಿತು, ಎಸ್ ಕೂಡ ಎಕ್ಸ್ಪ್ಲೋರ್ ಆಯಿತು ಅಷ್ಟೇ. ನೆಕ್ಸ್ಟ್ ಇವಾಗ ನಾವು ಯಾವುದನ್ನು ಎಕ್ಸ್ಪ್ಲೋರ್ ಮಾಡಬೇಕು? ಇವಾಗ ಬೇರೆ ಆಪ್ಷನ್ ಇಲ್ಲ, ನನಗೆ ಸಿ ಅಷ್ಟೇ ಇರೋದು. ಸೊ ಇವಾಗ ನಾನು ಎಕ್ಸ್ಪ್ಲೋರ್ ಸಿ. ಇವಾಗ ಸಿ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದಾನೆ? ಸಿ ಎಸ್ಗೂ ಕನೆಕ್ಟ್ ಆಗಿದೆ, ಡಿಗೂ ಕನೆಕ್ಟ್ ಆಗಿದೆ ಮತ್ತು ಇಗೂ ಕನೆಕ್ಟ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು? ಆಲ್ರೆಡಿ ಎಸ್ಸು ಏನಾಗಿದೆ, ವಿಸಿಟ್ ಆಗಿದೆ. ಸೊ ನಾವು ಇದನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಇವಾಗ ಡಿ ಮತ್ತು ಇ ಅದನ್ನು ನಾವು ಇಲ್ಲಿ ಬ್ರ್ಯಾಂಚ್ ಮಾಡ್ಕೊಬೇಕು. ಓಕೆನಾ. ಸೊ ಇದಕ್ಕೆ ಡಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? 60. ಇಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? 70. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಅಂತ ಹೇಳಿದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ. ಸೊ ಇವಾಗ ಇಲ್ಲಿ ಡಿ ಹಾಕ್ತೀನಿ, ಇಲ್ಲಿ ಇ ಹಾಕ್ತೀನಿ. ಇದು 60, ಇದು 70. ಚೆಕ್ ಮಾಡಿ. ಡಿ ಏನಾದರೂ ಗೋಲ್ ನೋಡಾ? ಅಲ್ಲ. ಇ ಏನಾದರೂ ಗೋಲ್ ನೋಡಾ? ಅಲ್ಲ. ಈ ಅಲ್ಲ ಅಂತ ಅಂದಮೇಲೆ ನಾವೇನು ಮಾಡಬೇಕು? ಯಾವುದಕ್ಕೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಲ್ವಾ? ಸೊ ಇವಾಗ ಕಡಿಮೆ ಯಾವುದಕ್ಕಿರೋದು? ಡಿ. ಓಕೆ. ಇವಾಗ ಇಲ್ಲಿ ಕ್ಲೋಸ್ಡ್ ಲಿಸ್ಟಲ್ಲಿ ಏನೇನಿದೆ ಗೊತ್ತಾ? ಎ ಇದೆ, ಎಸ್ ಇದೆ, ಸಿ ಇದೆ. ಓಕೆ. ನೆಕ್ಸ್ಟ್ ಇವಾಗ ನಾನು ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ? ನಾನು ಡಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಡಿ ಯಾರ್ಯಾರಿಗೆ ಕನೆಕ್ಟ್ ಆಗಿದೆ? ಗೂ ಕನೆಕ್ಟ್ ಆಗಿದ್ದಾನೆ, ಈಗೂ ಕನೆಕ್ಟ್ ಆಗಿದ್ದಾನೆ. ಸೊ ಇವಾಗ ನಾವು ಏನು ಇದ್ರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? 20 ಮತ್ತು 70. ಸೊ ಇದು ಎಫ್ಗೂ ಕನೆಕ್ಟ್ ಆಗಿದ್ದಾನೆ, ಇಗೂ ಕನೆಕ್ಟ್ ಆಗಿದ್ದಾನೆ. ಸೊ ಇದ್ರದ್ದು 20, ಇದು 70. ಯಾವುದು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ? ಎಫ್ಗೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು? ಎಫ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇವಾಗ ಕ್ಲೋಸ್ ಲಿಸ್ಟಲ್ಲಿ ಏನಿದೆ? ಸೊ ಎ, ಎಸ್, ಸಿ, ಡಿ. ಓಕೆ. ಆಮೇಲೆ ಇವಾಗ ಎಫ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಕ್ಸ್ಪ್ಲೋರ್ ಎಫ್. ಸೊ ಎಫ್ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದಾನೆ? ಡಿ ಮತ್ತು ಜಿಗೆ. ಡಿ ಆಲ್ರೆಡಿ ವಿಸಿಟ್ ಆಗಿದೆ ಅಂದರೆ ಆಲ್ರೆಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಾಗಿದೆ. ಸೊ ನಾವು ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಜಿ. ಸೊ ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡಿದಾಗ ಜಿ ಬರುತ್ತೆ. ಚೆಕ್ ಮಾಡಿ. ಜಿ ಏನಾದರೂ ಗೋಲ್ ನೋಡಾ? ಹೌದು, ಗೋಲ್ ನೋಡು. ಸೊ ನಮಗೆ ಒಂದು ಪಾತ್ ಫೈಂಡ್ ಔಟ್ ಆಯಿತು.
ಅಷ್ಟೇ. ದಿಸ್ ಈಸ್ ವಾಟ್ ಹೌ ಯು ಟ್ರೇಸ್ ದ ಬಿ ಎಫ್ ಎಸ್ ಆರ್ ಬೆಸ್ಟ್ ಫಸ್ಟ್ ಸರ್ಚ್. ಓಕೆನಾ. ಇವಾಗ ಪಾತ್ ಏನು, ಎ ಟು ಎಸ್, ಎಸ್ ಟು ಸಿ, ಸಿ ಟು ಡಿ, ಡಿ ಟು ಎಫ್ ಆ್ಯಂಡ್ ಎಫ್ ಟು ಜಿ. ಓಕೆ, ಇದು ಬಂದು ನಮ್ಮ ಚೀಪೆಸ್ಟ್ ಪಾತ್ ಅಂತಲೇ ಹೇಳ್ಬೋದು. ಬಟ್ ಏನು ಗೊತ್ತಾ, ಬಿ ಎಫ್ ಎಸ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಮಗೆ ಆಪ್ಟಿಮಲ್ ಸೊಲ್ಯೂಷನು ಸಿಗೋದು ಕಡಿಮೆ ಇದರಲ್ಲಿ. ಓಕೆನಾ, ಪ್ರಾಬಬಿಲಿಟಿ ಕಡಿಮೆ ಇದೆ. ಬಟ್ ಇದು ಆದರೆ ಯೂಸ್ ಮಾಡ್ತಿದ್ರು, ಇದಾದಮೇಲೆ ಎ ಸ್ಟಾರ್ ಅನ್ನೋದು ಕಾನ್ಸೆಪ್ಟ್ ಬಂದಿದ್ದು. ಓಕೆನಾ, ಸೊ ದ್ಯಾಟ್ಸ್ ಇಟ್. ಆಮೇಲೆ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿನೂ ಇದೆ, ಬಿಗ್ ಓ ಆಫ್ ಬಿ ಪವರ್ ಎನ್ ಅಂತ. ಬಿ ಬಂದು ಬ್ರ್ಯಾಂಚಿಂಗ್ ಫ್ಯಾಕ್ಟರ್ ಅಂತ. ಓಕೆನಾ, ಬ್ರ್ಯಾಂಚಿಂಗ್ ಫ್ಯಾಕ್ಟರ್ ಅಂತ ಅಂದರೆ ಅವರಿಗೆ ಎಷ್ಟು ಜನ ಚಿಲ್ಡ್ರನ್ ಇದ್ದಾರೆ ಅಂತ. ಓಕೆನಾ, ನಂಬರ್ ಆಫ್ ಚಿಲ್ಡ್ರನ್. ಎನ್ ಬಂದು ಮ್ಯಾಕ್ಸಿಮಮ್ ಲೆಂತ್. ಓಕೆನಾ, ಎನ್ ಬಂದು ಮ್ಯಾಕ್ಸಿಮಮ್ ಲೆಂತ್, ಬಿ ಬಂದು ಬ್ರ್ಯಾಂಚಿಂಗ್ ಫ್ಯಾಕ್ಟರ್. ಸೊ ಇಷ್ಟೇ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ತುಂಬಾ ಈಸಿ ಇದೆ ಕಾನ್ಸೆಪ್ಟು. ಸೊ ಇದ್ರ ಮೇಲೆ ಕ್ವೆಶನ್ನು ಕೂಡ ಕೊಡ್ತಾರೆ ಅಥವಾ ಪ್ರಾಬ್ಲಮ್ ಕೂಡ ಕೊಡ್ತಾರೆ. ಸೊ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಇದೇ ಥರನೇ ಏನು ಮಾಡಬೇಕು ಅಂದರೆ ಫಸ್ಟು ಓಪನ್ ಲಿಸ್ಟ್ ಬರಿಬೇಕು. ಅದಾದಮೇಲೆ ಒಂದೊಂದು ಸ್ಟೆಪ್ಪು ಈ ಥರ ತೋರಿಸ್ಬೇಕು. ಆಮೇಲೆ ಕ್ಲೋಸ್ ಲಿಸ್ಟಲ್ಲಿ ಏನೇನು ವಿಸಿಟ್ ಆಗಿದೆ, ಅದಾದಮೇಲೆ ಸಪ್ರೇಟಾಗಿ ಗ್ರಾಫು ಬರಿಬೇಕು. ಓಕೆನಾ, ಸೊ ಇಷ್ಟು ಮಾಡಬೇಕು ಅಷ್ಟೇ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ, ಥ್ಯಾಂಕ್ ಯು.